ನೀವೆಲ್ಲ ಹಿಂದೂಗಳು ಲಿಂಗಾಯತರು ಜಾಗೃತ ಆಗಿರ್ತಾರೆ. ನಾವು ಯಾರು ಹಿಂದೂ ಅಂದರೆ ನಾವೆಲ್ಲರೂ ಭಾರತೀಯರು, ಆದರೆ ನಾವು ಹಿಂದೂಗಳಲ್ಲ. ನೀವು ಒಂದು ವೇಳೆ ಹಿಂದೂ ಒಂದು ಧರ್ಮ ಅಂತ ಹೇಳೋದಾದರೆ ನಮ್ಮ ಅದು ಒಪ್ಪಿಗೆ ಇಲ್ಲ. ಹಿಂದೂಸ್ತಾನದಲ್ಲಿರೋರೆಲ್ಲರೂ ಹಿಂದೂಗಳೇ. ಅದಕ್ಕೋಸ್ಕರ ನಾವು ಲಿಂಗಾಯತ ಧರ್ಮದ ಅನುಯಾಯಿಗಳು ಬಸವಾದಿ ಶರಣರ ಹೆಸರನ್ನು ದುರುಪಯೋಗ ಮಾಡಿಕೋಬೇಡಿ ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ, ಅಸಿಸ್ಟೆಂಟ್ ಕಮಿಷನರ್ ಮೂಲಕ, ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ನೂತನ ಗೃಹ ಸಚಿವರಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಮತ್ತು ಬೀದರ್ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ, ಪ್ರಿಯಾಂಕ್ ಖರ್ಗೆ ಅವರಿಗೂ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಹಿಂದೂ ಸಮಾವೇಶ ಮಾಡಿಕೊಂಡ್ರೆ ನಮಗೆ ಅಭ್ಯಂತರ ಇಲ್ಲ. ಬಸವಾದಿ ಶರಣರ ಶಬ್ದವನ್ನು ಬಳಸಿ ಅದಕ್ಕೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತೇಳಿ ನಾವು ಸರ್ಕಾರಕ್ಕೆ ಹೇಳ್ಕೊಳ್ತಾ ಇದ್ದೀವಿ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನೋದನ್ನು ಬಿಟ್ಟು ಅವರು ಕೇವಲ ಹಿಂದೂ ಸಮಾವೇಶ ಅಂತ ಮಾಡಿಕೊಳ್ಳಿ. ಅದಕ್ಕಾಗಿ ಸಮಾಜಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಮತ್ತು ಬಸವ ಕಲ್ಯಾಣ ಭೂಮಿಯಲ್ಲಿ ಬಸವ ತತ್ವದ ಅನುಯಾಯಿಗಳಿಗಾಗಲಿ, ಬಸವಣ್ಣ ತತ್ವದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಬಸವಾದಿ ಶರಣರಿಗೆ ತಪ್ಪಾಗಿ ಅರ್ಥ ಮಾಡ್ತಕ್ಕಂಥದ್ದಾಗಲಿ, ಬಸವ ಭಕ್ತರಿಗೆ, ಬಸವ ತತ್ವ ಪ್ರಚಾರಕರಿಗೆ ಏನಾದರೂ ಟೀಕೆ ಮಾಡಿದರೆ, ಏನಾದರೂ ಅವರು ಕೆಟ್ಟಾಗಿ ಮಾತಾಡಿದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸರ್ಕಾರ ಅವ್ರ ಮೇಲೆ ಒಂದು ತಾಕೀತು ಮಾಡಬೇಕು. ಅವ್ರ ವಿಷಯ ಏನಿದೆ ಅಷ್ಟನ್ನು ಹೇಳ್ಕೊಂಡು ಹೋಗಬೇಕು. ಅದರ ಬಸವಾದಿ ಶರಣರುವಂಥ ಶಬ್ದವನ್ನು ಆ ಒಂದು ಬ್ಯಾನರಿಂದ ನಾವು ತೆಗೆಸಬೇಕು. ಹಿಂದೂ ಸಮಾವೇಶ ಮಾಡಿಕೊಳ್ಳಿ ಅಂತೇಳಿ, ಒಂದು ವೇಳೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ನಾವು ತೆಗಿಲಿಲ್ಲ ಅಂದರೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆವತ್ತಿನ ದಿವಸ ಬಸವ ಕಲ್ಯಾಣ ಬಂದಾಗ್ಬೋದು, ಬೀದರ್ ಬಂದಾಗ್ಬೋದು, ಮುಂದೆ ಆಗ್ತಕ್ಕಂಥ ಒಂದು ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತು ಈ ಸರ್ಕಾರದ ಹೊಣೆಗಳಾಗಬೇಕಾಗುತ್ತೆ. ಅದಕ್ಕೋಸ್ಕರ ಬಸವಾದಿ ಶರಣರ ಹೆಸರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥವರಿಗೆ ಸರ್ಕಾರ ಎಚ್ಚರಿಕೆ ವಹಿಸಿ ಅವರಿಗೆ ಅನುಮತಿ ಕೊಡಬೇಕು. ಬಸವಾದಿ ಶರಣರ ಶಬ್ದವನ್ನು ತೆಗೆದು ಹಾಕಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ದಿವಸ ನಾವು ಸಭೆ ಸೇರಿದ್ದೀವಿ. ಈಗ AC ಅವರ ಕಡೆ ಹೋಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ರಾಷ್ಟ್ರೀಯ ಬಸವಣ್ಣದ ಕ್ರಾಂತಿಗಳು ಮತ್ತು ಮೇಳಾಗಣ ಮತ್ತು ಲಿಂಗಾಯತರ ಮಹಾಸಭಾದ ಎಲ್ಲ ಶರಣರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಿ ಶುಭವನ್ನು ಹಾರೈಸ್ತಾ ಇದ್ದೇವೆ.